ಆದ್ರೆ ಅಮ್ಮ, ನಿಮ್ಮೆಲ್ರಿಗೂ ನಾನು ಎಷ್ಟು ಅಂತ ಕಷ್ಟ ಕೊಡ್ಲಿ? ವಿಕ್ರಾಂತ್, ಅವ್ವ, ವಿಕ್ರಾಂತ್ ಅವ ಕೊಟ್ಟ ಸುಪಾರಿನಾಗ ಅವನ ಹೆಂಡತಿ ಕೊಲೆ ಆಗೈತಿ. ಆ ಕೇಸಿಂದ ಅವ ಬಚಾವ್ ಆಗಂಗಿಲ್ಲ. ಹಂಗನ್ಸಿದ್ರು ಶಿವು ಇನ್ನೂ ಜೈಲ್ನಾಗ ಇರ್ತಾನ. ಅವನ ಮೇಲೆ ನಂಗೆ ಭರವಸೆ ಇಲ್ಲ. ಪುಷ್ಪ, ನೀನಿನ್ನೂ ಸಣ್ಣವಾದಿ, ಎಲ್ಲ ಸರಿಯಾಗಿ ನಡೀತೈತಿ. ಶಿವು ಸುಳಿ ಇದ್ದಿದ್ದ ಕಡೆ ಹೋಗಿಲ್ಲ, ಸುಳಿನೇ ಶಿವುನ ಎಳೆದೈತಿ. ಅವ ಇನ್ನೂ ನಮ್ಮ ಋಣದಾಗ ಅದಾನ. ನೆನಪೈತೇನ್ ನಿನ್ಗ? ದೊಡ್ಡ ಮಟ್ಟದ ಪ್ರಾಣ ಅಪಾಯದಿಂದ ನಿನ್ ತಂಗಿನ ಕಾಪಾಡಿದ್ದು ಶಿವು. ಇದೇ ಶಿವು. ಆ ಒಂದು ಕಾರಣಕ್ಕೆ ಮೆಚ್ಚಿ ಅವನ್ನ ಇಲ್ಲಿ ಕರ್ಕೊಂಡು ಬಂದು ಆಶ್ರಯ ನೀಡಿದ್ದು. ನಾನು ಹಾಕಿರೋ ಅನ್ನ ಉಪ್ಪು ತಿಂದು ಬೆಳೆದಾನವ. ಈಗ ಅವ ಅದ್ರ ಋಣ ತೀರಿಸ್ಬೇಕಾಗ್ತದ. ತೀರ್ಸ್ಲಿ ಬೇಡ. ಶಿವು ಒಬ್ಬ ಕಾಳಾಳು ಮಗನ. ಚದುರಂಗದ ಆಟದಾಗ, ಯುದ್ಧದಾಗ ರಾಜ ಮುಂದಿರೋದಿಲ್ಲ, ಸೈನಿಕ ಮುಂದಿರ್ತಾನ. ತನ್ನ ಪ್ರಾಣ ಕೊಟ್ಟು ರಾಜನ ಕಾಪಾಡೋದು ಅವನ ಕರ್ತವ್ಯ ಅದ. ಬದುಕು ಒಂದು ಯುದ್ಧ. ಯುದ್ಧಕ್ಕೆ ಹೊಂಟೀನಿ, ಕಹಳೆ ಊದಾಗೈತಿ. ಯುದ್ಧ ಚಾಲು ಆಗೈತಿ. ರಣತಂತ್ರದ ಪ್ರಕಾರನೇ ಶಿವುನ ಮುಂದೆ ಕಳಿಸೀನಿ. ಅವ ಉಳಿಲಿ ಬಿಡ್ಲಿ, ಯುದ್ಧ ನಾನಾ ಗೆಲ್ಲಬೇಕು. ಗೆಲುವು ನಂದಾಗ್ಲಿಕ್ಕ ಬೇಕು. ಸಂಜೆ ನಾನು ಕರ್ಕೊಂಡು ಹೋಗಿ ಬರ್ತೀನಿ. ಓಕೆ? ಯಾಕೋ ತೇಜು ಇವತ್ತಲ್ಲಾಗಿದ್ಯಾ? ಟಿಫನ್ ಮಾಡಿಲ್ವಾ? ನಾನೇನ್ ಡಲ್ಲಾಗಿಲ್ಲ, ಪರ್ಫೆಕ್ಟ್ಲಿ ಆಲ್ ರೈಟ್. ಯಾರ್ಕೋತೀನಿ ಅಂತ ಸುಳ್ಳು ಹೇಳ್ತಾ ಇದ್ದೆ ಅಲ್ವಾ? ನೋ. ಬಾಯ್ ಬಾಯ್ ಪುಟ್ಟ. ತೇಜು, ಹೋಗ್ಬಾ. ಬಾಯ್ ಬಾಯ್. ಬಾ ತೇಜು, ಕ್ಲಾಸಿಗೆ ಲೇಟ್ ಆಯ್ತು, ಹೋಗೋಣ.
ತೇಜುಗೇನಾಯ್ತು? ತುಂಬಾ ಡಲ್ ಆಗಿದ್ದಾನೆ. ಮೈ ಹುಷಾರಿಲ್ವಾ? ಹಾಗೇನಿಲ್ಲ, ಆರಾಮಾಗೇ ಇದ್ದಾನೆ. ಒಂದು ಸ್ವಲ್ಪ ಮೂಡಿ ಅಷ್ಟೇ. ಕ್ಲಾಸ್ಗೆ ಹೋದ್ಮೇಲೆ ಸರಿ ಹೋಗ್ತಾನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಕೆ? ನನ್ನ ಮಗನ ಮೇಲೆ ಯಾರೇ ಕನ್ಸನ್ನು ತೋರಿಸಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸುತ್ತೆ. ಪರವಾಗಿಲ್ಲ, ಮಕ್ಕಳು ದೇವ್ರ ಸಮ. ದೇವ್ರಿಗೆ ಅಲ್ವಾ ತುಂಬ ತೊಂದರೆಗಳು ಬರೋದು. ಮಕ್ಕಳೇ, ಎಲ್ಲರೂ ಇವಾಗ ಡ್ರಾಯಿಂಗ್ ಬಿಡಿಸಿ. ನಾನು ಬಿಡಿಸ್ತೀನಿ ನೋಡಿ ಇವಾಗ. ಏನು ಫುಲ್ ಸೈಲೆಂಟಾ? ಮಾತಾಡಿದ್ರು ಮಾತಾಡ್ಸಲ್ವಾ? ಬಾಯಿ ಒಳಗಡೆ ಲಾಡು ಇದೆಯಾ? ಏನಾಯ್ತು ಇವನ್ಗೆ? ಮಾತಾಡ್ಸಿದ್ರು ಮಾತಾಡ್ತಾ ಇಲ್ವಲ್ಲ. ಇವನ್ ಈ ತರ ಸೈಲೆಂಟ್ ಆಗಿದ್ರೆ ಟೈಮ್ ಪಾಸ್ ಆಗಲ್ಲ. ಏನ್ ಮಾಡ್ಲಿ ಇವಾಗ? ಇಷ್ಟೆಲ್ಲ ಆಯ್ತಾ? ವೆರಿ ಸ್ಯಾಡ್. ಮಕ್ಕಳಿಗೆ ಓದು, ಸ್ಕೂಲು, ಫ್ರೆಂಡ್ಸು ಇದಕ್ಕಿಂತ ಮುಖ್ಯ ಯಾವುದು ಅಂದ್ರೆ ಬೆಳೆಯೋ ವಾತಾವರಣ. ನಿಮ್ ನಿರ್ಧಾರ ಸರಿ ಇದೆ. ತೇಜು ಅವ್ರ ಅಜ್ಜಿ ಜೊತೆ ಊರ್ಗ್ ಹೋಗ್ ಬರ್ಲಿ. ಈಸ್ ಎ ವೆರಿ ಗುಡ್ ಸ್ಟೂಡೆಂಟ್. ಮೋರ್ ಓವರ್ ಈಸ್ ವೆರಿ ಕಾನ್ಸಂಟ್ರೇಟಿಂಗ್ ಅಂಡ್ ಡಿಸಿಪ್ಲಿನ್ ಟು. ವಿ ಮಿಸ್ ಹಿಮ್ ಎ ಲಾಟ್. ಆಗ್ಲಿ. ಆಕ್ಚುಲಿ ತೇಜು ಅವ್ರ ಅಜ್ಜಿ ಜೊತೆ ಪರ್ಮನೆಂಟ್ ಆಗಿ ಊರಲ್ಲಿರೋದಿಲ್ಲ. ವಾತಾವರಣ ಸ್ವಲ್ಪ ಸರಿ ಹೋಗ್ತಿದ್ದಂಗೆ ಅವ್ರಿಬ್ರು ವಾಪಸ್ ಕರ್ಸ್ಕೋತೀನಿ. ತೇಜುನ್ ಬಿಟ್ಟಿರಕ್ ನನ್ ಕೈಲಾಗೋದಿಲ್ಲ. ನನಗೆ ನಿಮ್ ಬಗ್ಗೆ ಎಲ್ಲ ಗೊತ್ತಿದೆ ವಿಕ್ರಾಂತ್ ಅವ್ರೆ. ನಿಮ್ ವಿಷಯ ಕೇಳಿದಾಗ ದಾಸರು ಹೇಳಿದ ಒಂದು ಸಾಲು ನೆನ್ಪಾಯ್ತು. ಸತ್ಯವಂತರಿಗಿದು ಕಾಲವಲ್ಲ ಅನ್ನೋ ಸಾಲು. ಲೈಫೇ ಒಂಥರ ಆಟ ಇದ್ದಂಗೆ ಮೇಡಮ್. ಇಲ್ಲಿ ಆಟಗಾರರು ತುಂಬಾ ಜನ ಇದ್ದಾರೆ. ಒಂದೊಂದ್ಸಲ ನಾವು ಗೆಲ್ಬೇಕು ಅಂದಾಗ ಆಟನೇ ಬದಲಾಯಿಸ್ಬೇಕಾಗತ್ತೆ. ನಾನು ಈಗ ಅದೇ ಕೆಲಸದಲ್ಲಿದ್ದೀನಿ. ಸತ್ಯ ಆದಷ್ಟು ಬೇಗ ಹೊರಗೆ ಬರುತ್ತೆ. ಒಳ್ಳೇದಾಗ್ಲಿ. ನಿಮ್ಮಂಥವ್ರು ಸೋಲ್ಬಾರ್ದು. ಥ್ಯಾಂಕ್ ಯು ಮ್ಯಾಮ್. ಯೋಚನೆ ಮಾಡಬೇಡಿ ವಿಕ್ರಾಂತ್ ಅವ್ರೆ. ನಿಮ್ಮಂಥ ಒಳ್ಳೆಯವರನ್ನ ದೇವ್ರು ಖಂಡಿತ ಕೈ ಬಿಡೋದಿಲ್ಲ. ನಿಮ್ಮನ್ನ ಎಲ್ಲಾ ಕಷ್ಟಗಳಿಂದ ಪಾರ್ ಮಾಡೋಕೆ ಆ ದೇವ್ರು ಯಾರನ್ನಾದ್ರೂ ಕಳಿಸೇ ಕಳಿಸ್ತಾನೆ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್.